ಬಿಪಿಎಲ್ ಕಾರ್ಡ್ ರದ್ದಾಗಿರುವುದಕ್ಕೆ ಸಿಡಿದೆದ್ದ ಮಹಿಳೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತೀನಿ. ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಪದ್ಮಾ ಕಿಡಿಕಾರಿದ್ದಾರೆ. ಕಾರ್ಡ್ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಆಪರೇಷನ್ ಆಗಿದೆ, ಕೆಲಸಕ್ಕೆ ಹೋಗಕ್ಕಾಗ್ತಿಲ್ಲ, ನಾನು ಹಾಗೆ ನನ್ನ ಮಗಳು ಇಬ್ಬರೇ ಇರೋದು ಅಂತ ತಮ್ಮ ನೋವು ಹೇಳ್ಕೊಂಡಿದ್ದಾರೆ. ಹೋದ ತಿಂಗಳಿಂದ ರೇಷನ್ ತಗೊಳ್ಳೋಕ್ಕೂ ತುಂಬ ಕಷ್ಟ ಆಗಿದೆ. ನಾವು ಕೆಲಸಕ್ಕೆ ಹೋಗಲ್ಲ, ಆಪ್ರೇಷನ್ ಆಗಿದೆ. ಮನೇಲಿ ಒಬ್ಳು ಮಗಳು ಓದೋ ಮಗಳಿದ್ದಾಳೆ, ಅವಳಿಗೂ ಫೀಸ್ ಕಟ್ಟೋಕ್ಕೆ ಇವಾಗ ಇದು ಸ್ಕಾಲರ್ಶಿಪ್ ಬರ್ತಿತ್ತು. ಇನ್ನು ನೆಕ್ಸ್ಟ್ ಇಯರ್ ಈಗ ಹಸಿರು ಕಾರ್ಡ್ ಇಲ್ಲ ಅಂದರೆ ಸ್ಕಾಲರ್ಶಿಪ್ಪು ಬರಲ್ಲ. ಅವಳ ಎಜುಕೇಷನ್ ಫೀಸ್ ಕಟ್ಟೋಕ್ಕೂ ಹಿಂಸೆ ಆಗುತ್ತೆ. ನಾವು ಇಂಡಿಪೆಂಡೆಂಟ್ ಲೇಡೀಸು, ನಾನು ನನ್ನ ಮಗಳು ಇಬ್ಬರೇ ಇರೋದು. ಈಗ ರೇಷನ್ನು ಕಷ್ಟ. ಇವಾಗ 2000 ಬರ್ತಿತ್ತು, ಅದಾಗಲೇ 4 ತಿಂಗಳಿಂದ ಸ್ಟಾಪ್ ಆಗಿದೆ. ಅದು ಕಷ್ಟ ಆಗಿದೆ. ಇವಾಗ ಜೀವನಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೇಕಾದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದು, ಯಾರ್ಯಾರಿಗೆ ಏನೇನಿದೆ ಅಂತ IT ನೋಡ್ಬಿಟ್ಟು ರಿಜೆಕ್ಟ್ ಮಾಡಲಿ, ಅದೇನು ಬೇಜಾರಿಲ್ಲ. ಈಗ ನಮ್ಮಂಥವ್ರು ಇಲ್ಲದೇ ಇರೋರು ಜೀವನ ಮಾಡೋದು ಹೆಂಗೆ? ತುಂಬ ಕಷ್ಟ ಆಗಿದೆ. ಅದು ಸರ್ಕಾರ ನೋಡಲಿ, ತನಿಖೆ ಮಾಡಲಿ, ಯಾರಿಗೆ ರೇಷನ್ ಕಾರ್ಡ್ ಕೊಡಬೇಕು ಬೇಡ ಅದು ತನಿಖೆ ಮಾಡಿಬಿಟ್ಟೆ ಕೊಡಲಿ. ಸುಮ್ಮನೆ ಅವ್ರು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂದರೆ ನಾವು ಬಂದು ಡಿಪೋ ಹತ್ರ ಬಂದು ಜಗಳ ಆಡಬೇಕು. ಅವ್ರೇನು ಮಾಡ್ತಾರೆ, ಹೋಗಿ ಅಲ್ಲಿ ಕೇಳಿ ಅಂತಾರೆ. ನಾವು ಯಾರನ್ನ ಕೇಳಬೇಕು? ನಾವು ಹೋದರೆ ಹೋಗಿ ಇವಾಗ ಮಿನಿಸ್ಟ್ರುಗಳು ಸಿಕ್ಬಿಡ್ತಾರಾ? ಇಲ್ಲ ನೀವೇನು ಹೇಳ್ತೀರಾ? ಈಗ ಮೀಡಿಯಾ ಮುಂದೆ ಬಂದಿದ್ದೀವಿ, ನೀವೇನು ತನಿಖೆ ಮಾಡಿ ಏನು ಮಾಡ್ತೀರಾ ನೀವು ಸ್ವಲ್ಪ ಹೇಳಿ, ಇಲ್ಲ ನಾವು ಬಂದು ವಿಧಾನಸೌಧದ ಮುಂದೆ ಧರಣಿ ಮಾಡ್ತೀವಿ ಅಷ್ಟೇ. ಹೋದ ತಿಂಗಳಿಂದ ಇನ್ನು ಪೇಂಟಿಂಗ್ ಕೆಲಸ ಮಾಡೋ ಕಾರ್ಮಿಕನ ಕಾರ್ಡ್ ಕೂಡ ರದ್ದಾಗಿದೆ. ಬಿಪಿಎಲ್ ಕಾರ್ಡ್ APL ಕಾರ್ಡ್ ಆಗಿ ಬದಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಪೇಂಟರ್ ಕೆಲಸವನ್ನ ಮಾಡ್ತಾ ಇದ್ದಂತ ವಿಶ್ವನಾಥ್ ಕುಟುಂಬಕ್ಕಿದು ಶಾಕ್. ಆದಾಯ ತೆರಿಗೆ ಪಾವತಿದಾರ ಅನ್ನೋದಾಗಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. 2 ತಿಂಗಳಿಂದ ಪಡಿತರ ಸಿಗದೆ ವಿಶ್ವನಾಥ್ ಪರದಾಟವನ್ನ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಶಾಂತಿನಗರ ನಿವಾಸಿಯಾಗಿರುವಂತಹ ವಿಶ್ವನಾಥ್ ಸರ್ಕಾರದ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಶ್ವನಾಥ್ ಪತ್ನಿ ರತ್ನ ಹಾಗೆ 2 ಮಕ್ಕಳಿರುವಂತಹ ಕುಟುಂಬ ಇದು. ನಾನು ಪೇಂಟಿಂಗ್ ಕೆಲಸವನ್ನ ಮಾಡ್ತೀನಿ, ಹಾಗೆ ಪತ್ನಿ ರತ್ನ ಕೂಲಿ ಕೆಲಸ ಮಾಡ್ತಾರೆ, ಜೀವನ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ನೋವು ಹೇಳ್ಕೊಂಡಿದ್ದಾರೆ. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಸಂಕಷ್ಟ. ಇವರು ಪೇಂಟಿಂಗ್ ಕೆಲಸ ಮಾಡ್ತಾರೆ, ಇವ್ರ ಪತ್ನಿ ಕೂಲಿ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಜೀವನ ಸಾಗಿಸ್ತಾ ಇರುವ ಕುಟುಂಬದ BPL ಕಾರ್ಡ್ ರದ್ದಾಗಿದೆ, APL ಆಗಿದೆ. ಕಾರಣ ಕೇಳಿದ್ರೆ IT ಕಟ್ತಾರೆ ಅನ್ನೋದಾಗಿ ಇದೆ. ಇದೀಗ ಒಂದೊಂದು ಕುಟುಂಬದ ಸಂಕಷ್ಟ ಒಂದೊಂದು ರೀತಿಯಾಗಿದೆ. ಇದು ಚಿಕ್ಕಬಳ್ಳಾಪುರ ಶಾಂತಿನಗರ ನಿವಾಸಿಯಾಗಿರುವಂತ ವಿಶ್ವನಾಥ್ ಇದೀಗ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ ಅಂತ. ಸ್ಥಿತಿವಂತ ಕುಟುಂಬ ಅಲ್ಲ ಇದು. ಇನ್ನು ಗೂಡಂಗಡಿ ಇಟ್ಕೊಂಡಿದ್ದಂತ ವ್ಯಕ್ತಿಯ ಕಾರ್ಡ್ ಕೂಡ ರದ್ದಾಗಿದೆ. ಶಿವಮೊಗ್ಗದ ಆಳ್ಕೊಳದ ನಿವಾಸಿ ಭಾನುಪ್ರಸಾದ್ ಕಿಡಿಕಾರಿದ್ದಾರೆ. ತೆರಿಗೆ ಪಾವತಿ ಮಾಡಲಾಗಿದೆ ಅಂತ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಯಾವ ತೆರಿಗೆ ಪಾವತಿ ಮಾಡಿಲ್ಲ ಅಂತ ಭಾನುಪ್ರಸಾದ್ ಹೇಳಿದ್ದಾರೆ. ನೋಡಿ, ಇವರು ಗೂಡಂಗಡಿ ಇಟ್ಕೊಂಡು ಜೀವನ ಮಾಡೋರು. ಅವರ ಕಾರ್ಡ್ ಕೂಡ ರದ್ದಾಗಿದೆ. ತೆರಿಗೆ ಪಾವತಿ ಮಾಡಲಾಗಿದೆ ಅನ್ನುವಂತ ಕಾರಣವನ್ನ ಕೊಟ್ಟು ಇವರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನಾನೇನ್ ತೆರಿಗೆ ಪಾವತಿ ಮಾಡಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಜನ ಬಡವರಿಗೆ ಇವತ್ತು ಮನೆ ಕಟ್ಟಬೇಕು ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂತಂದರೆ ಆ ವ್ಯವಹಾರಕ್ಕೆ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಲೋನ್ಗಳನ್ನು ಕೊಡತಕ್ಕಂಥ ಕೆಲವು ಮಾನದಂಡಗಳಿರ್ತವೆ. ಅದ್ರ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಇವರು ಹೋದಾಗ ಎಷ್ಟೇ ಬಡವ ಆಗಿರ್ತಾನೆ, ಅವನು ಗಾರೆ ಕೆಲಸ ಮಾಡ್ತಿರ್ತಾನೆ, ಮತ್ತಾರೋ ಒಬ್ಬ ಕಸ ಗುಡಿಸ್ತಿರ್ತಾನೆ, ಅವ್ರಿಗೆಲ್ಲ ಎಲ್ಲಿಂದ ಬರ್ತೈತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ? ಅವರಿಗೆ ಲೋನ್ ತಗೋಬೇಕಂದ್ರೆ ಬ್ಯಾಂಕಲ್ಲೇ ಕೇಳಬೇಕು. ಬ್ಯಾಂಕಲ್ಲಿ ಈ ನಿಯಮಗಳಿದ್ದಾವೆ. ಇವರು IT ಪೇಯರ್ ಆಗಿರಬೇಕು ಅಂತ. ಇವರು ಎಲ್ಲಿಂದ ಕಷ್ಟಪಟ್ಟು ಇವರು ಬಡವರು ಕೂಲಿ ಕೆಲಸ ಮಾಡತಕ್ಕಂಥವ್ರು ಮನೆ ಕಟ್ಟೋಕ್ಕೋಸ್ಕರ ಎಲ್ಲ ಒಂದು ಕಡೆ ಬ್ಯಾಂಕ್ನವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು IT ಫೈಲ್ ಮಾಡಿಬಿಟ್ಟು ತೊಗೊಂಡೋಗಿ ಕೊಟ್ಟರೆ ಅದನ್ನೇ ಕನ್ಸಿಡರೇಷನ್ ಮಾಡಿದ್ದಾರೆ ಸರ್ಕಾರದವರು. ಅದನ್ನು ಕನ್ಸಿಡರ್ ಮಾಡಿ ಅವರು ಅದ್ರ ಮುಖಾಂತರ BPL ಕಾರ್ಡನ್ನು ರದ್ದು ಮಾಡತಕ್ಕಂಥದ್ದು ಯಾವ ನ್ಯಾಯ ಇದು? ನೀವು ಅನ್ನ ಕೊಡ್ತೀರಿ ಅಂತ ಹೇಳ್ತೀರ, ಅನ್ನಭಾಗ್ಯ ಅಂತ ಹೇಳಿ ಒಂದು ಕಡೆಯಿಂದ ಕೊಟ್ಟು ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳತಕ್ಕಂಥ ಕೆಲಸ ಇವತ್ತು ಸರ್ಕಾರ